ಗುರುಜಿ, ಹಿಮಾಲಯದಿಂದ ಈಗಾಗಲೇ ವಾಕ್ಯ ಬಂದ್ಬಿಟ್ಟಿದೆ. ಯಾವ ದಿನ ಅಂತ ಕೂಡ ತಿಳಿಸಿದ್ದೀರಾ, ಆದ್ರೆ ಯಾವ ಕ್ಷಣದಲ್ಲಿ ನಾವು ದೀಪವನ್ನ ಬೆಳಗಿಸ್ಬೇಕು ಅಂತ ಹೇಳಿಲ್ಲ. ಹಾಗೆ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ಸಂಸ್ಕಾರದ ವಿಭಾಗಕ್ಕೆ ಮೊದಲಾಗಿ ನಾವು ಆ ಮುಹೂರ್ತ ಅಂತ ತಿಳಿಸ್ಬಿಡ್ತೀನಿ. ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. 22ನೇ ತಾರೀಕು ದಿನ ಸಂಕೇತವಾಗಿ ತಿಳಿಸಿದ್ದೀನಿ. ಪಂಚಮಿ ನಕ್ಷತ್ರ ಸ್ವರೂಪದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮಾಘ ಮಾಸ ಆ ಪಂಚಮಿ ದಿನ ಮಂಗಳವಾರವೇ ಆಗಿದೆ. ಈ ಮಂಗಳವಾರವೇ ಆಗಿರತಕ್ಕಂಥ 22ನೇ ತಾರೀಕು ಅನ್ನೋದು ರಾಹು ತತ್ವದಲ್ಲಿ, ಪಂಚಮಿ ಬಿದ್ದಿರತಕ್ಕಂಥದ್ದು ಬುಧನಿಗೆ ಸಂಕೇತವಾಗಿ, ವಿಶೇಷವಾಗಿರ್ತಕ್ಕಂಥ ಮಂಗಳವಾರ ಕುಜನ ಸಂಕೇತವಾಗಿ ಜೀವನ ಚರಿತ್ರೆಯಲ್ಲಿ ಕರೆಂಟ್ ಹೊಡೆಯತಕ್ಕಂಥ ಅವಕಾಶ. ಅಂದರೆ ಆ ಶಕ್ತಿ ಜಗನ್ಮಾತೆಯನ್ನು ಸ್ವಾಗತ ಮಾಡೋ ದಿನ. ನಾವೆಲ್ಲ ದೀಪವನ್ನು ಹಚ್ಚಬೇಕು. ಗಮನ ಇಟ್ಟು ಎಲ್ಲರೂ ದೀಪ ಹಚ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಾವು ಆ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾದ್ರೆ ನೀವುಗಳೆಲ್ಲ ಈ ಸಂಸ್ಕಾರವನ್ನು ಇವತ್ತಿನ ದಿವಸ ತಿಳ್ಕೊಂಬಿಡ್ಬೇಕು. ಮೊದಲಾಗಿ ಏನು ಈ ಸಂಸ್ಕಾರ ಅಂದರೆ, ಪ್ರತಿದಿನ ಇನ್ಮೇಲೆ ನೀವುಗಳು ದೀಪವನ್ನು ಹಚ್ಚಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಮನೆಯಲ್ಲಿ ಎಷ್ಟೋ ಜನ ದೀಪಗಳನ್ನು ಹಚ್ಚಿಲ್ಲ. ಆ ದೀಪವನ್ನು ಹಚ್ಚತಕ್ಕಂಥ ಅವಕಾಶ ತುಳಸಿ ಒಣಗೋಗ್ತಾ ಇದ್ದಾಳೆ. ಮನೆ ಹೊಸಲ ಮೇಲೆ ಎಷ್ಟು ಜನ ಪೂಜೆ ಪುನಸ್ಕಾರ ಮಾಡಿ ಸಾಯಂಕಾಲ ದೀಪ ಹಚ್ತೀರ? ಏನೋ ಕಾರ್ತಿಕ್ ಮಾಸದಲ್ಲಿ ದೀಪಾವಳಿ ಹಬ್ಬದಲ್ಲಿ ದೀಪ ಹಚ್ತೀವಿ. ದೇವರ ಮನೆಯಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ಸಾಯಂಕಾಲ ದೀಪ ಎಷ್ಟು ಜನ ಹಚ್ತೀರ? ಬೆಳಗ್ಗೆನೋ ಪೂಜೆ ಮಾಡ್ತೀರಾ, ಕೆಲವರಂತೂ ಕೇರ್ಲೆಸ್. ಆ ಸಾಯಂಕಾಲ ಅಥವಾ ಬೆಳಗ್ಗೆ 2 ಹೊತ್ತು ದೀಪ ಯಾಕೆ ಹಚ್ಚಬೇಕು? ಅಂದರೆ 3 ಹೊತ್ತು ತಿಂತೀವಲ್ಲ, 2 ಹೊತ್ತಾದರೂ ಹಚ್ಚೋದು ಬೇಡವೇ? ಅಂದರೆ ನಂದೀಶ್ವರನು ಭೂಮಿಗೆ ಬರೋಕ್ಕೆ ಮೊದಲು ಅವನು ಪ್ರಾರ್ಥನೆ ಮಾಡಿ ಈಶ್ವರ ಹೇಳ್ಕೊಡ್ತಾನಂತೆ. ಏನಂತ? ಭೂಮಿಗೆ ಹೋಗಿ ಹೇಳೋ, ಎಲ್ರಿಗೂ ಸ್ನಾನ 3 ಸ್ನಾನ 1 ಊಟ ಅಂತ ಹೇಳು ಅಂತ ಹೇಳುತ್ತೆ. ಭಾಳ ಸಂತೋಷ ಅಂತ ಹೇಳಿ ಪಾಪ ನಡ್ಕೊಂಡು ಬಂದಾಗ ಮಧ್ಯವರ್ತಕರು ಯಾರೋ ನಾರಾಯಣ ನಾರಾಯಣ ಅಂತ ಬರ್ತಾನೆ. ಬಂದ ತಕ್ಷಣ ಇವನು ಮಾತಾಡ್ತಾ ಇರ್ತಾನೆ, ಯಾವುದೋ ಕಥೆಗಳನ್ನು ಹೇಳ್ತಾನೆ. ನಂದೀಶ್ವರನು ಮರ್ತೇ ಹೋಗಿ ಏನಂತ ಹೇಳ್ದ? 3 ಊಟ 1 ಸ್ನಾನ, 3 ಊಟ 1 ಸ್ನಾನ ಅಂತ ಜ್ಞಾಪಕ ಇಟ್ಕೊಂಡ್ಬಂದ. ಪರಮೇಶ್ವರ ಹೇಳಿದ್ದು ಬೇರೆ, ಆಗಿದ್ದು ಬೇರೆ. ಆವತ್ತು ಅವನಿಗೆ ಶಾಪ ಹಾಕಿದ್ದ. ಇನ್ನು ಮೇಲೆ ನಾನು ಹೇಳಿದ್ದ ಆಜ್ಞೆಯನ್ನ ನೀನು ಯಾವತ್ತು ಪರಿಪಾಲನೆ ಮಾಡಿಲ್ಲ. ಭೂಮಿಯಲ್ಲಿ ಕಲಿಯುಗ ಅಂತ್ಯದವರೆಗೂ ನೀನು ಕೊಳಿತಾ ಬಿದ್ದಿರು. ಆ ಕೊಳಿತಾ ಬಿದ್ದಾಗ ಎತ್ತಾಗಿ ದುಡಿತಾ ಇರು. ಜೀವನ ಪರ್ಯಂತ ವೃಷಭ ರಾಶಿಯಾದ್ಯಪತಿಯವಾಗಿರ್ತಕ್ಕಂಥ ನಿನಗೆ ಶುಕ್ರನ ಮನೆಯಲ್ಲಿ ಅಂದರೆ ಗಾಣ ತಲೆ ಮೇಲೆ ಹಾಕ್ಕೊಂಡು ನೀನು ದುಡಿತಾನೇ ಇರು. ಈ ಜೀವನದಲ್ಲಿ ಅವನು ಹೊಡಿತಾ ಇರ್ತಾನೆ, ನೀನು ದುಡಿತಾ ಇರಬೇಕು. ಇದೇ ನಿನ್ನ ಹಣೆ ಬರ ಅಂತ ಅವತ್ತು ಹಾಕಿದ ಶಾಪಕ್ಕೆ ಯಾವಾಗ ವಿಮುಕ್ತಿ ಪರಮಾತ್ಮ ಅಂದಾಗ, ಜಗತ್ತು ಪೂರ್ತಿ ದೈವ ಸಾನ್ನಿಧ್ಯವನ್ನು ಹೊಂದಿಕೊಳ್ಳೋ ಸಮಯದಲ್ಲಿ. ಅದಕ್ಕೆ ಪರಮೇಶ್ವರ ನಾನು ದಕ್ಷಿಣಕ್ಕೆ ಬಂದು ಪಾದಾರ್ಪಣೆಯನ್ನು ಮಾಡೋ ಸಮಯಕ್ಕೆ ಎಲ್ಲ ನಂದಿಗಳು ಎದ್ದು ನಿಂತ್ಕೊಳ್ಳತ್ವೆ. ಪರಮೇಶ್ವರನ ಸ್ವಾಗತಕ್ಕೆ ನಂದಿಗಳು ಎದ್ದು ನಿಂತ್ಕೊಳ್ಳತ್ವೆ ಅಂತ. ಆ ನಂದಿಗಳು ಎದ್ದು ನಿಂತ್ಕೊಳ್ಳೋದಂದ್ರೆ ಏನೋ, ಎಲ್ಲ ಪಕ್ಕದಲ್ಲಿ ಹಸುಗಳು ಎತ್ತುಗಳು ಎದ್ದು ನಿಂತ್ಕೊಳ್ಳತ್ತೆ ಅನ್ಕೊಂಡ್ರ? ಯಾವುದೋ ಒಂದು ಸ್ವಾಮಿಗಳು ಬಂದ್ರೇನೇ ಅಭ್ಯಾಸ ಬಲಕ್ಕೆ ದಿನಾ ಬೆಲ್ಲ ತಿನ್ನಿಸಿ 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 ಹೋಗಿರ್ತಾರೆ. 1 ತಿಂಗಳವರೆಗೂ ಅಭ್ಯಾಸ ಹಾಗೆ ಮಾಡಿದಾಗ ಆ ಬೆಲ್ಲಕ್ಕೆ ಕೊಡ್ತಾರಲ್ಲ, ಸ್ವಲ್ಪ ಅಕ್ಕಿ ಕೊಡ್ತಾರಲ್ಲ ಅಂತ ಊಟದ ಸಮಯಕ್ಕೆ ಎದ್ದು ನಿಂತ್ಕೊಳ್ಳುತ್ತೆ, ಗುರುಗಳು ಬಂದ್ರಲ್ಲ ಅಂತ. ಈ ಒಂದು ಹ್ಯಾಬಿಟ್ ಇಟ್ಕೊಂಡು ಕೆಲವೆಲ್ಲ ಮಠಾಧೀಶ್ವರರು ಬಹಳ ಉಪಯೋಗಿಸ್ಕೊಂಡ್ರು. ಸಾಧಾರಣ ಮನುಷ್ಯನಾಗಿರ್ತಕ್ಕಂಥವನಿಗೆ ಭಗವಂತನಿಗೆ ಎತ್ತು ನಿಂತ್ಕೋಬೇಕಾದ್ರೆ ನಿಜವಾದ ಎತ್ತು ನಿಂತ್ಕೊಳ್ಳೋದಲ್ಲ, ಕಲ್ಲಿನ ಎತ್ತು ನಿಂತ್ಕೊಳ್ಳೋದು. ಎಲ್ಲಿ? ಇದೇ ಬಸವನ ಗುಡಿಯಲ್ಲಿರ್ತಕ್ಕಂಥ ನಂದಿ ಜಾಗೃತನಾಗ್ತಾನೆ. ಅವನು ಹೀಗಂತಾನೆ. ಆ ಅಂದಾಗ ಎದ್ದು ನಿಂತ್ಕೊಳ್ಳೋಕ್ಕೆ ಅವಕಾಶ ಅಂದರೆ ಬೆಳೆದು ನಿಂತ್ಕೊತಾ ಇದೆ. ಇವತ್ತಿನ ದಿವಸ ನಂದಿ ಬೆಟ್ಟದಲ್ಲಿ ಏನು ನಂದಿ ನೋಡಿದ್ದೀರಾ? ಅದು ಬಹಳಷ್ಟು ಬೆಳೆದು ಹೋಗಿದೆ. ಸಾಧಾರಣವಾಗಿ 16 ಅಡಿ ಇತ್ತಷ್ಟೇ. ನಾನೇ ಚಿಕ್ಕವನಾಗಿದ್ದಾಗಿಂದ ನೋಡಿದಾಗ 16 ಅಡಿ ಇತ್ತು. ಎಷ್ಟೋ ಜನಕ್ಕೆ ಅನುಭವ ಆಗಿದೆ. ಇವತ್ತು ಜಾಸ್ತಿ ಏನಾಗಿಲ್ಲಪ್ಪ, 29 ಅಡಿ ಆಗಿದೆ. 16 ಅಡಿಯಲ್ಲಿ 29 ಅಡಿಯಲ್ಲಿ ಆ ಕಲ್ಲು ಬೆಳೆದಿರೋದಲ್ಲಿ ಆ ದೇವಸ್ಥಾನ ನಿಜವಾಗ್ಲೂ ಸಾಕ್ಷಿ ರೂಪವಾಗಿ ಮುರಿದೋಗಿದೆ ಗರ್ಭಗುಡಿ. ಯಾಕಂದ್ರೆ ಅದು ಬೆಳೀತಾ ಬೆಳೀತಾ ಚಿಕ್ಕ ಗುಡಿ ದೊಡ್ಡದಾಗ ಅವಕಾಶ. ಇದೇ ವಿಶೇಷವಾಗಿರ್ತಕ್ಕಂಥ ಬಳ್ಳಾರಿ ಹತ್ರ ಇರ್ತಕ್ಕಂಥ ಆ ದೇವಸ್ಥಾನದಲ್ಲಿ ಇವತ್ತು ಬಸವೇಶ್ವರ ಅಂತ ಜಗದೀಶ್ವರ ಅಂಥ ಒಂದು ಕೃಪಾ ಕಟಾಕ್ಷದಲ್ಲಿರ್ತಕ್ಕಂಥ ನಂದೀಶ್ವರನು ಎದ್ದು ನಿಂತ್ಕೊಂತಾನೆ. ನೀವೇನು ಚಾಮುಂಡಿ ಬೆಟ್ಟದಲ್ಲಿ ಅಂತ ನಂದಿ ಅಂತಿದ್ದೀರಾ, ಅದು ಮೂಗುದಾರ ಹಾಕದೇ ಇರತಕ್ಕಂಥ ಹೊಯ್ಸಳರ ಕಾಲದ ಮಹಾರಾಜರ ಕಾಲದ ನಂದಿ. ಇವತ್ತು ಆ ಗಂಟೆನ ಬಾರಿಸಿ ಅವನು ಎದ್ದು ನಿಂತ್ಕೊಂತಾನೆ. ಬೇಲೂರು ಹಳೇಬೇಡು ಅಂತ ಏನಂತ ಇದ್ದೀರಾ? ಪಾತಾಳದಲ್ಲಿ ಅಡಗಿ ಹೋಗುತ್ತೆ ವಿಗ್ರಹಗಳು. ಆವಾಗ ಚೆನ್ನಕೇಶ್ವರನ ಮೇಲೆ ಸೂರ್ಯ ಕಾಂತಿಯು ಬೀಳುತ್ತೆ. ಈ ನಂದೀಶ್ವರನು ಎದ್ದು ನಿಂತ್ಕೊಂತಾನೆ. ಅಂದರೆ ಏನೋ, ಪರಮೇಶ್ವರನು ದಕ್ಷಿಣಕ್ಕೆ ಕಾಲಿಟ್ಟಾಗ ಎಲ್ಲ ನಂದೀಶ್ವರರು ಎದ್ದು ನಿಂತ್ಕೊಳ್ಳೋ ಸಮಯಕ್ಕೆ ನಾವು ಆ ದೀಪಂ ಜ್ಯೋತಿ ಪರಬ್ರಹ್ಮನ ಸ್ಮರಣೆ ಮಾಡ್ಕೋಬೇಕು. ಇದು ಸತ್ಯವಾಗಿ ನಡೀತಕ್ಕಂಥ ಘಟನೆ. ಹುಟ್ಟೋ ಮಕ್ಕಳು ಅಮ್ಮ ಅಪ್ಪ ಅಂತ ಪ್ರಾರಂಭಿಸ್ತಾರೆ. ಎಲ್ಲ ಹೋಗ್ಬರೋ ಹಸುಗಳೆಲ್ಲ ಮಾತಾಡೋಕ್ಕೆ ಶುರುವಾಗತ್ತೆ. ಪ್ರಾಣಿ ಪಕ್ಷಿಗಳು ತಮ್ಮ ವೇದನೆಯನ್ನ ತಾವುಗಳು ಮಾತಾಡೋಕ್ಕೆ ಪರಿಪೂರ್ಣವಾಗಿ ಸಿಗತ್ತೆ. ಇದೇ 2012 ನಂತರ ಅದೇ ರೀತಿಯಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ ಶಕ್ತಿ ಅಂದರೆ
ಈ ಶಕ್ತಿನ ತಡ್ಕೊಳಕ್ಕಾಗದೇ ಇರತಕ್ಕಂಥ ಜೀವಂತವಾಗಿ ಮುಗ್ಧವಾಗಿರ್ತಕ್ಕಂಥ ಪಕ್ಷಿಗಳಿದೆಯಲ್ಲ ತಮ್ಮನ್ನು ತಾವು ತ್ಯಾಗ ಮಾಡ್ಕೊಂಡ್ಬಿಡುತ್ತಂತೆ. ಸೂರ್ಯಕಾಂತಿ ಜಾಸ್ತಿ ಆದಾಗ ತಾವೇ ಸತ್ತು ಹೋಗುತ್ತಂತೆ. ಅಂದರೆ ನೀವೆಲ್ಲ ನೋಡ್ಬೋದು, ಪಕ್ಷಿಗಳು ತಮ 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 ಅಂತ ಸತ್ತು ಹೋಗುತ್ತಂತೆ, ಹಾರಕ್ಕೆ ಶುರು ಮಾಡ್ಬಿಡುತ್ತಂತೆ. ನಮ್ಮ ಜಾಗ ಬಿಟ್ಟು ಹೊರಟೋಗ್ಬೇಕು, ಪ್ರಳಯ ಆಗೋಗ್ತಾ ಇದೆ ಅಂತ ಹಾರಕ್ಕೆ ಶುರು ಮಾಡುತ್ತೆ. ಇದೆಲ್ಲ ನೀವು ನೋಡ್ಬೋದು, ಇದೆಲ್ಲ ಸಿಂಪ್ಟಮ್ಸ್. ಈ ಸಿಂಪ್ಟಮ್ಸ್ನೆಲ್ಲ ನೋಡೋ ಸಮಯದಲ್ಲಿ ತಿಮಿಂಗ್ಲಗಳು, ದೊಡ್ಡ ದೊಡ್ಡ ಮೀನುಗಳು ಜಲದಿಂದ ಬಂದು ಹೊರಗಡೆ ಸಮುದ್ರ ಬೀಚ್ ಹತ್ರ ಬಿದ್ದು ಸತ್ತು ಹೋಗಿರುತ್ತೆ, ತನಗೆ ತಾನೇ ಸಾವುಗಳ ಅಪ್ಪಿಕೊಂಡು. ಎಷ್ಟೋ ಕಾಡಿನ ಪ್ರಾಣಿಗಳು ಹೊರಭಾಗದಲ್ಲಿ ಪಟ್ಟಣಕ್ಕೆ ಬರೋ ಸಮಯಕ್ಕೆ ಬರೋ ಥರ ಬಂದು ಹಾಗೆ ಜೀವಂತವಾಗಿ ಸಾಯ್ತಕ್ಕಂಥ ಅವಕಾಶ, ತನಗೆಲ್ಲ ಚೋಕಿಂಗ್ ಆಗತ್ತೆ. ಇದೆಲ್ಲ ಯಾವಾಗ ನಡೆದಿದ್ದು ಅಂದರೆ ಧ್ರುವ ಅನುಗ್ರಹವಾಗಿ ಆ ಧ್ರುವ ನಕ್ಷತ್ರ ಮೇಲಕ್ಕೆ ಹೋದಾಗ. ಇದೇ ಸಮಯಕ್ಕೆ ನೀವು ಅಭಿಜಿನ್ ನಕ್ಷತ್ರ ಅಂತ ಏನು ಹೇಳಿದ್ದೀನಿ, ಧ್ರುವ ನಕ್ಷತ್ರ ಅಂತ ಏನು ಹೇಳಿದ್ದೀನಿ, ಎರಡೂ ಆಕಾಶದಲ್ಲಿ ನೋಡ್ಬೋದು ಇವತ್ತಿನಿಂದಾನೆ. ಅದಕ್ಕೋಸ್ಕರ ನೀವು ಇವತ್ತಿನಿಂದಾನೇ ಪ್ರಾರಂಭಿಸ್ಕೊಂಡು ದೀಪವನ್ನು ಹಚ್ಚಿ, ಆ ದೀಪದಿಂದ ಏನಾಗತ್ತಂತೆ ನಮಗೆ ಗೊತ್ತಿಲ್ಲದೆ ಆ ಕಾಂತಿಗಳು ಹೋಗಿ ಇಂಥವ್ರನ್ನೆಲ್ಲ ಕಾಪಾಡತ್ತಂತೆ. ಪಕ್ಷಿಗಳು ಸಾಯ್ದಿದ್ದ ಹಾಗೆ ಅಥವಾ ಪ್ರಾಣಿಗಳು ಸಾಯ್ದಿದ್ದ ಹಾಗೆ ಕನಿಷ್ಠ ಪಕ್ಷ ಆ ಶಕ್ತಿಯನ್ನು ನಾವು ತುಂಬಬಹುದಂತೆ. ಅದಕ್ಕೆ ನೀವುಗಳು ನಿಮ್ಮ ಮನೆಯಲ್ಲಿ, ನಮ್ಮ ಸಂಸ್ಕಾರ ಅಂದ್ರೇನು, ದೀಪಗಳನ್ನು ತುಳಸಿ ಬಟ್ಟೆ ಮುಂದೆ ಕೈಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ದೇವರ ಮುಂದೆ ಆ ದೀಪಗಳನ್ನು ಪ್ರತಿದಿನ ಸಾಯಂಕಾಲದಲ್ಲೂ ಹಚ್ಚಬೇಕು. ಈ ರೀತಿ ಹಚ್ಚಿದಾಗ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥ ದೈವ ಸಾನ್ನಿಧ್ಯ, ದೈವಶಕ್ತಿ ನಿಮ್ಮಲ್ಲಿ ನಮ್ಮಲ್ಲೆಲ್ಲ ಸೇರಿಕೊಳ್ಳುತ್ತೆ. ಅದರಿಂದ ನೀವೆಲ್ಲ ಆ ಸಂಸ್ಕಾರವನ್ನು ಮರಿದೆ. ಎಷ್ಟೋ ಜನ ಹೆಣ್ಣು ಮಕ್ಕಳು ಮನೆ ಮುಂದೆ ರಂಗೋಲಿ ಬೆಳಗ್ಗೆ ಹೊತ್ತಾಕ್ತೀರಾ, ಸಾಯಂಕಾಲದಲ್ಲಿ ಹಾಕಬೇಕು ಅಂತ ಏನಿರಬಾರ್ದು ಅಂತಲ್ಲ, ಹಾಕಲೇಬೇಕು. ಹೊಸಲನ್ನು ತೊಳಿಬೇಕು, ಹೊಸಲು ತೊಳೆದು ರಂಗೋಲಿನ ಹಾಕಕ್ಕೆ ಮೊದಲು ಅರ್ಶಿಣವನ್ನು ಉಜ್ಜಬೇಕು. ತದನಂತರ ಮುಹೂರ್ತದಲ್ಲಿ ಆ ಕುಂಕುಮವನ್ನು ಇಡಬೇಕು. ಅದಕ್ಕೆ ಹರಿದ್ರಾ ಅಲಂಕಾರಂ ನರಸಿಂಹಭೂಷಿತ, ಕುಂಕುಮ ಅಲಂಕಾರಂ ಲಕ್ಷ್ಮೀ ಪೂಜಿತ. ದಾರಿದ್ರ್ಯ ಬರಬಾರ್ದು. ಅರ್ಶಿಣ ಹಾಕಿದಾಗ ಇರುವೆ ಕ್ರಿಮಿಕೀಟಗಳು ಬರಲ್ಲ. ಹಾಗೆ ದಾರಿದ್ರ್ಯ ಬರೆದಿದ್ದ ಹಾಗೆ ಅರ್ಶಿಣವನ್ನು ಹಚ್ಚಿದಾಗ ಕ್ರಿಮಿಕೀಟಗಳು ಬರೆದಿದ್ದಾಗ ದಾರಿದ್ರ್ಯವೂ ಬರಲ್ಲ. ಕುಂಕುಮ ಅಲಂಕಾರ ಲಕ್ಷ್ಮೀ ಪೂಜಿತ, ಸಾಕ್ಷಾತ್ ಲಕ್ಷ್ಮಿ ಅಲಕ್ಷ್ಮೀಂ ನಿತ್ಯ. ಆ ಲಕ್ಷ್ಮಿ ನಾರಾಯಣನ ಸೇರೋ ಸಮಯ ಬಂದ್ಬಿಡ್ತು. ಆ ಸೇರೋ ಸಮಯಕ್ಕೆ ಆ ಮುಹೂರ್ತದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥ ಈ ದಿನವೂ ಬಂದೇ ಬಿಡ್ತು. ಅದಕ್ಕೆ ನೀವು ಜೀವಂತ ಪರ್ಯಂತವಾಗಿ ನಾವಿರೋದು ಹುಟ್ಟಿದಾಗಿಂದ ಸಾಯೋವರೆಗೂ ಪ್ರತಿಯೊಬ್ಬ ಮನುಷ್ಯ ಕ್ಯೂ ಅಲ್ಲಿ ಇದ್ದೇ ಇರ್ತಾನೆ. ಒಬ್ಬೊಬ್ಬನು ಒಂದೊಂದು ಕಾರಣದಲ್ಲಿ ಹೋಗ್ತೀವಿ, ಒಂದೊಂದು ಕಾರಣದಿಂದ ಹೋಗ್ತೀವಿ. ಇವತ್ತಿನ ಕಾರ್ಯಕ್ರಮ ಪೂರ್ತಿ ಬರೀ ಇಷ್ಟೇ ಭಯವೇ, ಇಷ್ಟೇ ಕಾರ್ಯಕ್ರಮದ ಮುಖಾಂತರವಾಗಿ ಸಾವೇ. ಕೆಲವರೆಲ್ಲ ಬೇಕು ಅಂತ ಮಾಧ್ಯಮದ ಮುಖಾಂತರ ಬಂದಿದ್ರೆ ಟಿವಿನ ಆಫ್ ಮಾಡಿಬಿಟ್ಟಿರ್ತೀರ, ಭಯಕ್ಕೆ ಆಫ್ ಮಾಡಿರ್ತೀರ. ಕೆಲವರು ಹೌದೇನೋ ಅಂತ ನಿಜವಾಗ್ಲೂ ಆಶ್ಚರ್ಯದಿಂದ ನೋಡ್ತಿರ್ತೀರ. ಕೆಲವರು ಅಯ್ಯೋ ಏನೋ ಹೇಳ್ತಾರೆ, ಇದನ್ನೆಲ್ಲ ಯಾರು ನೋಡೋರು ಅನ್ನೋರು ಇರ್ತಾರೆ. ಈಗೆಲ್ಲ ಮನೋಭಾವನೆಗಳು, ಎಲ್ಲ ಮನೋಭಾವನೆಗಳು ಸೆರೆತಿದ್ದುಪಡಿಸೋಕ್ಕೆ ಸಾಧ್ಯವಿಲ್ಲವಾ ಗೊತ್ತಾಗೋದಿಲ್ಲ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಕನಿಷ್ಠ ಧರ್ಮಯಾತ್ರೆಯಲ್ಲಿ ನಾವು ಪಾಲ್ಗೊಳ್ತಕ್ಕಂಥ ಅವಕಾಶವನ್ನು ಇಟ್ಕೊಳ್ಳೋಕ್ಕೆ ದೀಪದಲ್ಲಿ ಸನಾತನ ಧರ್ಮ ಏನು ಹೇಳುತ್ತೆ, ಶಂಕರಾಚಾರ್ಯ ಹೇಳ್ದಂಗೆ ಸಾಯಂಕಾಲ ಮುಸ್ಸಂಜೆ ಹೊತ್ತಲ್ಲಿ ಮನೆ ಮುಂದೆ ದೀಪ ಹಚ್ಚಬೇಕಂತೆ. ಆ ದೀಪ ಹಚ್ಚಿದಾಗ ಎಷ್ಟೋ ನಿದ್ರಾವಸ್ಥೆಯಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಆಯುಸ್ಸು ಅಭಿವೃದ್ಧಿ ಆಗುತ್ತೆ. ಈ ಜ್ಯೋತಿ ಅವ್ರನ್ನೆಲ್ಲ ಆಯುಸ್ಸನ್ನು ಕಾಪಾಡುತ್ತಂತೆ, ಅವ್ರಿಗೆಲ್ಲ ಕತ್ತಲನ್ನ ಬೆಳಕು ನೀಡುತ್ತೆ, ನಮ್ಮ ಜೀವನ ಕತ್ತಲನ್ನ ಹೋಗ್ಲಾಡಿಸುತ್ತೆ. ಈ ರೀತಿ ಆ ಕಾಂತಿಗಳು ಹೋಗಿ ಅವ್ರನ್ನ ಕಾಪಾಡೋಕ್ಕೋಸ್ಕರ ನಾವುಗಳು ಪ್ರಕೃತಿಗೆ ನಮಗೆ ಗೊತ್ತಿಲ್ಲದೆ ಆ ದೀಪ ಆರ್ಚನೆ ಮಾಡ್ತೀವಿ. ನಿಮಗೇನೋ ಟಾರ್ಚ್ ಇದೆ, ನಮಗೇನೋ ಲೈಟ್ ಹಾಕಿದ್ದೀವಿ, ನಮಗೇನೋ ಬ್ಯಾಟ್ರಿ ಇದೆ ಅಂತ ಹೀಗೆ ಅಂದ್ಕೊಂಡಿದ್ದೀವಿ. ಕರೆಂಟ್ ಹೋಗ್ಬಿಟ್ಟ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಕತ್ತಲಲ್ಲಿ ಎಲ್ಲೋ ಕೂತ್ಕೊಂಡಿರುತ್ತೆ, ಎಲ್ಲೋ ಗೂಡಲ್ಲಿ ಕೂತಿರುತ್ತೆ, ಅದಕ್ಕೆ ಲೈಟ್ಸ್ ಇರುತ್ತೆ ಇಲ್ವಲ್ಲ. ನೋಡಿ ಆ ಗೀಜಿಗ ಎಷ್ಟು ಬುದ್ಧಿವಂತದ್ದು, ಎಲ್ಲಾದರೂ ಹೋಗ್ಬಿಟ್ಟು ಮಿಣುಕುಲ ತಂದು ತಾನು ಇಟ್ಕೊಳ್ಳುತ್ತೆ. ಒಂದು ಲ್ಯಾಂಪ್ ಹಾಕೊಳ್ಳೋಣ ಅಂತೇಳಿ ಬುಡ್ಡಿ ಲ್ಯಾಂಪ್ ಅದು ಇಟ್ಕೊಳ್ಳುತ್ತೆ. ಆ ಹುಳನಲ್ಲೇ ಬಿಟ್ಕೊಂಡು ತನ್ನ ಮಕ್ಕಳಿಗೆ ಕಾಪಾಡ್ಕೊಳ್ಳುತ್ತೆ. ಎಷ್ಟು ಬುದ್ಧಿವಂತದ್ದದು. ಅದನ್ನು ಕಟ್ಟು ಸುತ್ತಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿ, ಯಾಕಂದ್ರೆ ಅದು ಓಡಬಾರ್ದು ಮತ್ತೆ ತಿರುಗಿ ಹಾರಿ. ಆ ಥರ ಎಲ್ಲ ಜೀವಿಗಳಿಗೂ ಇರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಕೆಲವ್ರಿಗೆ ಉಂಟು, ಕೆಲವ್ರಿಗಿಲ್ಲ. ಕೆಲವ್ರು ಕತ್ತಲಲ್ಲೇ ಬೆಳಕು, ಆ ಕತ್ತಲಿಂದ ಹೊರಗೆ ಭಾಗಕ್ಕೆ ಬೆಳಕು, ಕೆಲವ್ರಿಗೆ ಬೆಳಕಲ್ಲೇ ಜೀವನ, ಕತ್ತಲು ನೋಡೇ ಇರಲ್ಲ. ಅದಕ್ಕೆ ನೀವು ಎಲ್ಲರೂ ಕತ್ತಲು ನೋಡದೇ ಇರೋರು ಎಷ್ಟೋ ಜನ ಇದ್ದಾರೆ, ನಿಜವಾದ ಕತ್ತಲಲ್ಲಿ ಎಷ್ಟೋ ಜನ ಕಷ್ಟಪಟ್ಟವರು ಇದ್ದಾರೆ. ಅದಕ್ಕೆಲ್ಲ ಸಾಕ್ಷಿ ರೂಪವಾಗಿ ಭಗವಂತ ಏನು ಮಾಡಿದ್ದಾನೆ, ಇವತ್ತಿನ ಜೀವನ ಸಾಕ್ಷಿಯಾಗಿ ನಾವುಗಳ ಬೆಳಕನ್ನು ಹಚ್ಚಬೇಕು. ಇಂಥ ಒಂದು ಬೆಳಕೇ ನಮಗೆ ಜೀವನ ಮಾದರಿ. ಈ ಬೆಳಕು ಅನ್ನೋ ದೀಪನ ಎಲ್ಲರೂ ಹಚ್ಬೋದು, ಎಲ್ಲ ಧರ್ಮದವರು ಹಚ್ಬೋದು. ಯಾಕೆಂದರೆ ಬೆಳಕಿಂದ ಯಾವ ಕಾಲಕ್ಕೂ ನಾವು ಈ ಒಂದು ಪಂಗಡ ಆ ಒಂದು ಪಂಗಡ ಅಂತ ತೋರಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬನಿಗೂ ಬೇಕಾಗಿರೋ ದೀಪ ಎಲ್ಲವೂ ಎಣ್ಣೆಯಲ್ಲೇ ಉರಿಯೋದು. ಯಾವ ಕಾಲಕ್ಕೂ ಯಾವ ಕಾಲ ನೀರೆಲ್ಲ ಉಳಿಯುತ್ತೆ ಅಂತ. ಇನ್ನು ಮುಂದಿನ ಕಾಲಕ್ಕೆ ಭಗವಂತನ ಅನುಗ್ರಹ ನೀರಿಂದಾನೂ ಉರಿದಿರ್ತಕ್ಕಂಥ ಅವಕಾಶಗಳಿದೆ. ಯಾವಾಗ ಇದೇ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥದ್ದು. ಎಂಥ ಮಹನೀಯರಾಗಿರ್ತಕ್ಕಂಥ ಸಾಯಿಬಾಬಾ, ಎಂಥ ಮಹನೀಯರಾಗಿರ್ತಕ್ಕಂಥ ಸಿದ್ಧಿಪುರುಷರು, ಪವಾಡ ಪುರುಷರು ಭಗವಂತನ ಕೃಪಾಕಟಾಕ್ಷದಿಂದ ಕೂರಿಸಿದ್ದಾರೆ. ಆ ಭಗವಂತ ಕೃಪಾಕಟಾಕ್ಷ ನಮಗಳಿಗೂ ಬೇಕು. ಭೂಮಿಯನ್ನು ಸಂರಕ್ಷಣೆ ಮಾಡಬೇಕು. ಈ ರೀತಿಯಾಗಿ ನೀವು ಕಾಯಬೇಕು. ಯಾವುದಕ್ಕೆ? ಆ ಸುಮುಹೂರ್ತಕ್ಕೆ. ಸುಮುಹೂರ್ತವನ್ನು ನಾಳೆ ತಿಳಿಸ್ತೀನಿ. ಇನ್ನೇನು ಕೊನೆಯದಾಗಿ ತಿಳಿಸ್ತಕ್ಕಂಥ ಈ ಮುಹೂರ್ತಕ್ಕೆ ನೀವೆಲ್ಲ ಕಾಯಲೇಬೇಕು. ಆದರೆ ಆ ಮುಹೂರ್ತವನ್ನು ಮಾತ್ರ ತಿಳಿಸೋಕ್ಕೆ ಮೊದಲು ಇವತ್ತಿನ ದಿವಸದ ವಿಶೇಷವಾಗಿರ್ತಕ್ಕಂಥ ದಿನ ತಿಳಿಸ್ಬಿಟ್ಟಿದ್ದೀನಿ. ಮುಹೂರ್ತಕ್ಕೆ ಕಾಯ್ತಾ ಇರಿ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಲೋಕ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳ.
ಗುರುಜಿ, ನಾವು ಬಹಳನೇ ದಿನಗಳಿಂದ ಕಾತರರಾಗಿ ಕಾಯ್ತಿದ್ವಿ ಆ ಕ್ಷಣ ಯಾವತ್ ಬರುತ್ತೆ ಅಂತ. ದಿನ ಮಾತ್ರ ಹೇಳಿದ್ದೀರಾ, ನಾಳೆ ಯಾವ ಸಮಯ ಅಂತ ಹೇಳ್ತೀನಿ ಅಂತ ಕೂಡ ಹೇಳಿದ್ರ. ಹಾಗೆ ಭವಿಷ್ಯದಲ್ಲಿ ಏನೆಲ್ಲ ವೈಚರಿತ್ಯವನ್ನ ನಾವು ಕಾಣ್ಬೇಕಾಗಿದೆ ಅಂತ ಕೂಡ ಹೇಳಿದ್ದೀರಾ. ಭಯವನ್ನ ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಅಂತ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಸರಿ ವೀಕ್ಷಕರೇ, ಸೋಮವಾರ ಸರಿಯಾಗಿ 9 ಗಂಟೆಗೆ ಭೇಟಿಯಾಗೋಣವಾ? ಹೋಗ್ ಬರ್ತೀವಿ. ನಮಸ್ಕಾರ.